ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಂಗಡಿಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಆಗಿದೆ. ಆಲ್ರೆಡಿ ಟೈಮು ಒಂದು 3-3:30 ಆಗಿರ್ಬೋದು. ಇವತ್ತು ಮೊಟ್ಟೆ ಲೋಡ್ ಬಂದಿತ್ತು. ಸೋಮವಾರ ಮಂಗಳವಾರ 2 ದಿನ ಲೋಡ್ ಬರುತ್ತೆ ನಮಗೆ ಮೊಟ್ಟೆದು. ಇವತ್ತು ಲೋಡ್ ಬಂದಿತ್ತು, ಹಂಗೆ ಇಳಿಸ್ಕೊತಾ ಇದ್ದೀವಿ. ನೋಡಿ ಇಷ್ಟು ಮೊಟ್ಟೆ ಹಾಕಿದ್ದಾರೆ, ಇನ್ನೂ ಹಾಕ್ತಾ ಇದ್ದಾರೆ, ಇನ್ನೂ ಇಳಿಸ್ತಾ ಇದ್ದಾರೆ ಮೊಟ್ಟೆನ. ನೋಡ್ಬೋದು ನೀವು. ಇನ್ನು ಲೋಡ್ ಬಂದಿದೆ, ಲೋಡ್ ಇಳಿಸ್ತಾ ಇದ್ದಾರೆ ಮೊಟ್ಟೆದು. ಲೋಡ್ ಇಳಿಸ್ಕೊಂಡು ಅವರಿಗೆ ಅಮೌಂಟ್ ಕೊಟ್ಟು ಕಳಿಸ್ಬೇಕು. ಮತ್ತೆ ಮನೆಗೆ ಹೋಗ್ತೀನಿ, 6 ಗಂಟೆಗೆ ಹೋಗ್ತೀನಿ. ಅತ್ತೆ ಬಂದು ನನ್ನ ಕಳಿಸ್ತಾರೆ. ಮನೆಗೆ ಹೋಗಿ ಅಡುಗೆ ಮಾಡಬೇಕು. ಮತ್ತು ನಿಮಗೆ ಆಮೇಲೆ ಸಿಗ್ತೀನಿ ಮನೆಗೆ ಹೋಗುವಾಗ, ಓಕೆನಾ? ನೋಡಿ, ಇವರೇ ನಮಗೆ ಮೊಟ್ಟೆ ಇಳಿಸೋದು. ಮೊಟ್ಟೆ ಇಳಿಸ್ತಾ ಇದ್ದಾರೆ ನೋಡಿ. ಮೊಟ್ಟೆ ಡಂಪ್ ಮಾಡ್ತಾ ಇದ್ದಾರೆ ಅಣ್ಣ. ನಾನು ನಿಮಗೆ ತೋರಿಸಿದ್ನಲ್ಲ, ಅವರು ಬರೋದು ಅರಸೀಕೆರೆಯಿಂದ. ಅರಸೀಕೆರೆಯಿಂದ ಮೊಟ್ಟೆ ಬರೋದು ನಮಗೆ 2ನೇ ಲೋಡ್ ಬರೋದು. ಮೊದಲನೇ ಅವ್ರು ಬರೋದು ಚಳ್ಳಕೆರೆ ಅವ್ರ ಕಡೆಯಿಂದ. ಅವ್ರು ಬಂದು ಇಳಿಸೋಗ್ತಾರೆ. ಅವ್ರು ಬಂದು ಆದಮೇಲೆ ಇವ್ರು ಬಂದರು. ಇವ್ರು ನಾಳೆ ಬರ್ತಿದ್ರು ಯಾವಾಗಲೂ ಆಲ್ಮೋಸ್ಟು. ಈ ಸಲ ಏನೋ ಇವತ್ತೇ ಬಂದಿದ್ದಾರೆ, ಸೋಮವಾರನೇ. ನೋಡಿ, ಇದೆ ನಮ್ಮ ಅಂಗಡಿ. ಪಕ್ಕದಲ್ಲಿ ಹಿಟ್ಟಿನ ಮಿಲ್ ಇದೆ, ಇಲ್ಲೇ ಆಟೋ ಸ್ಟ್ಯಾಂಡ್ ಇದೆ. ಆಟೋ ಸ್ಟ್ಯಾಂಡಿಂದ ಈ ಕಡೆ ಬಂದರೆ ಇಲ್ಲೇ ನಮ್ಮ ಅಂಗಡಿ ಸಿಗುತ್ತೆ. ಇದನ್ನು ನಾನು ಇವತ್ತು ನಮ್ಮ ಅಂಗಡಿಗೆ ತಂದು ಇಟ್ಟಿರೋ ಮೊಸದು. ಅಲ್ಲಿ ಬುತ್ತ ಇದೆ, ಮತ್ತು 3 ಮೀನು ಹಾಕಿದ್ದೀವಿ. ಚಿಕ್ಕದಾಗೊಂದು ಫಿಶ್ ಟ್ಯಾಂಕ್ ಇಟ್ಟಿದ್ದೀನಿ. ಇಷ್ಟೇ ಇವತ್ತು ಲೋಡ್ ಇಳಿಸ್ಕೊಂಡಿದ್ದಾಯಿತು. ಮತ್ತು ನಮ್ಮ ಅಂಗಡಿ ನಮಗೆ ತೋರಿಸಿದೆ ಎಲ್ಲಿ ಬರುತ್ತೆ, ಪಾಯಿಂಟ್ ಯಾವುದು ಅಂತ ಹೇಳ್ಬಿಟ್ಟು. ಇಲ್ಲಿ ಅಂಬೇಡ್ಕರ್ ನಗರ ಆಟೋ ಸ್ಟ್ಯಾಂಡ್ ಇದೆ. ಆಟೋ ಸ್ಟ್ಯಾಂಡ್ ಈ ಕಡೆಯಿಂದ ಸ್ವಲ್ಪ 2 ನಿಮಿಷ, ಈ ಕಡೆಯಿಂದ ಈ ಕಡೆ ಬಂದರೆ ನಮ್ಮ ಅಂಗಡಿ ಸಿಕ್ಬಿಡುತ್ತೆ. ಇವತ್ತಿನ ರೇಟು ಇವತ್ತು ಸೋಮವಾರ, ಇವತ್ತಿನ ರೇಟು 175 ಇದೆ. ಕ್ರೇಟ್ 175 ಕೊಡ್ತಾಯಿದ್ದೀವಿ. ಮತ್ತು ಲೂಸ್ ಆದರೆ ನಿಮಗೆ ಡಜನ್ನು 75 ರೂಪಾಯಿ ಬೀಳುತ್ತೆ. ಇವತ್ತಿನ ರೇಟ್ ಮೊಟ್ಟೆ ರೇಟ್ ಇದೆ ಇವತ್ತು. ಅದು ಮೊಟ್ಟೆ ರೇಟ್ ಹೇಗೆ ಅಂತಂದರೆ, ಒಂದು ದಿನ ಇದ್ದ ಹಾಗೆ ಇನ್ನೊಂದು ದಿನ ಇರೋದಿಲ್ಲ. ಇವತ್ತು ಕಮ್ಮಿ ಇದ್ದರೆ ನಾಳೆ ಆಲ್ರೆಡಿ 10 ರೂಪಾಯಿ ಜಾಸ್ತಿ ಆಗಿಬಿಟ್ಟಿರುತ್ತೆ. ಈ ಥರ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಮೊಟ್ಟೆ ರೇಟು. ಇಳಿಸ್ಕೊಬೇಕಾದ್ರೆ ಒಂದೊಂದು ಸಲ ನಮಗೂ ಜಾಸ್ತಿ ಇರುತ್ತೆ ರೇಟು. ನೆಕ್ಸ್ಟ್ ಡೇನೇ ಬಿದ್ದೋಗ್ಬಿಡ್ತಾನೋ ನಮಗೆ ಲಾಸ್ ಆಗುತ್ತೆ. ಈ ಥರ ಮೊಟ್ಟೆ ರೇಟ್ ಇದು. ನೋಡಿ ಮಾಡಿ ವ್ಯಾಪಾರ ಮಾಡ್ಕೊಬೇಕು, ಏನೂ ಮಾಡೋಕ್ಕಾಗಲ್ಲ. ಲಾಸು ಮತ್ತು ಪ್ರಾಫಿಟ್ ಇದ್ದೇ ಇರುತ್ತೆ ವ್ಯಾಪಾರದಲ್ಲಿ. ಇದಕ್ಕೆ ಮತ್ತೆ ಇದ್ರ ಮೇಲೆ ಫಿಶ್ ಟ್ಯಾಂಕ್ ಮೇಲೆ ಒಂದು ವಾಸ್ತು ಗಿಡ ಇಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದು ತುಂಬ ಒಳ್ಳೆಯದು ವಾಸ್ತು ಗಿಡ. ವ್ಯಾಪಾರ ತುಂಬ ಚೆನ್ನಾಗಾಗತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ತಂದಿಡಬೇಕು. ಅದು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ತಂದಿಡ್ತೀನಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ತಂದಿಡ್ತೀನಿ. ಮತ್ತು ನೋಡಿ, ಚಿಕ್ಕದಾಗಿ ಒಂದು ದೇವ್ರ ಫೋಟೋ ಇದೆ ನಮ್ಮ ಅಂಗಡೀಲಿ. ಅದಕ್ಕೆ ಪೂಜೆ ಮಾಡ್ತೀನಿ ಡೈಲಿ, ಬೆಳಿಗ್ಗೆ ಮತ್ತು ಸಂಜೆ ಪೂಜೆ ಮಾಡ್ತೀವಿ. ಆಲ್ರೆಡಿ ಪೂಜೆ ಮಾಡಿದೆ, ಕಸ ಎಲ್ಲ ಗುಡಿಸಿ ಬಾಗಿಲಿಗೆ ನೀರು ಹಾಕಿ ಪೂಜೆ ಮಾಡಿದ್ದೀನಿ. ಒಳ್ಳೆ ಚೆನ್ನಾಗಿ ವ್ಯಾಪಾರ ಆಗಲಿ ಅಂತ. 760 ಕ್ರೇಟ್ ಮೊಟ್ಟೆ ಇಳಿಸೋಗಿದ್ದಾರೆ ಇವಾಗ. ಮತ್ತು ನಿಮಗೆ ಆಮೇಲೆ ಸಿಗ್ತೀನಿ. ನೋಡಿ, ಸಂಜೆ 6 ಗಂಟೆ ಆಗಿದೆ. ತುಂಬ ಮೋಡ ಮುಚ್ಕೊಂಡ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ. ತುಂಬ ಜೋರು ಮಳೆ ಬರುತ್ತೆ ಅನಿಸುತ್ತೆ ಇವತ್ತು. ನೋಡಿ, ತುಂಬ ಅಂದರೆ ತುಂಬ ಗಾಳಿ ಬರ್ತಾ ಇದೆ. ಕರೆಂಟ್ ಕೂಡ ಹೋಗಿದೆ, ಕರೆಂಟ್ ಇಲ್ಲ. ಗಾಳಿ ಅಂತೂ ಸರಿಯಾಗಿ ಬೀಸ್ತಾ ಇದೆ. ಮತ್ತೆ ಬಂದರು. ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ. 6:10 ಆಗಿದೆ. ಬಟ್ ಸಿಕ್ಕಾಪಟ್ಟೆ ಗಾಳಿ ಇದೆ, ಮಳೆ ಹನಿತಾ ಇದೆ. ಮಳೆ ಬರ್ಬೋದು ಅನಿಸುತ್ತೆ ತುಂಬ ಜೋರಾಗಿ ಇವತ್ತು. ನೋಡಿದ್ರೆ ಗೊತ್ತಾಗ್ಬೋದು, ನನ್ನ ಕೂದಲೆಲ್ಲ ಹಾರಾಡ್ತಿದೆ. ಸಿಕ್ಕಾಪಟ್ಟೆ ಗಾಳಿ ಇದೆ. ಮನೆಗೆ ಹೋಗಿ ನಾನು ನಿಮಗೆ ಸಿಗ್ತೀನಿ. ಗಾಳಿ ನೋಡಿ, ನನ್ನ ಮನೆಗೆ ಬರೋ ಅಷ್ಟರಲ್ಲಿ ಫುಲ್ಲು ಜೋರಾಗಿ ಮಳೆ ಶುರುವಾಗೋಯ್ತು. ಇನ್ನೂ ಮಳೆ ಬರ್ತಾನೇ ಇದೆ. ಫುಲ್ಲು ಜೋರಾಗಿ ಮಳೆ ಬರ್ತಿದೆ, ಗುಡುಕ್ತಿದೆ. ಇದು ನಮ್ಮದೇ ಟಾಟಾ AC. ಲೈನಿಗೆ ಹೋಗ್ತಾರೆ, ಅದಕ್ಕೆ ತೊಗೊಂಡೋಗ್ತಾರೆ. ಮತ್ತು ನೀರಿನ ಕ್ಯಾನ್ ಕೂಡ ಹಾಕ್ತಾರೆ ಫಂಕ್ಷನ್ಗಳಿಗೆಲ್ಲ. I love you. I love you so much. I love you.
ಥ್ಯಾಂಕ್ ಯು. ನಿಂಗೆ ಯಾರು ಹೇಳ್ಕೊಟ್ಟಿದ್ದಲ್ಲ? ಮೋಲಮ್ಮ ಹೇಳ್ಕೊಡ್ತಾ? ಯಾವಾಗ ಹೇಳ್ಕೊಡ್ತು? ಸಂಜೆ ಹೇಳ್ಕೊಡ್ತಾ? ನೀನು ಹಣ್ಣು ತಿಂದ? ಏನು ಹಣ್ಣು ತಿಂದೆ? ಸಪೋಟೊ ತಿಂದ? ಚೆನ್ನಾಗಿತ್ತಾ? ನನಗೆ ಎಲ್ಲರಿಗೂ ಥ್ಯಾಂಕ್ ಯು, ನನಗೆ ಎಷ್ಟೊಂದು ಚೆನ್ನಾಗಿ ಸಪೋರ್ಟ್ ಮಾಡ್ತಿರೋದಕ್ಕೆ ಅಂತ ಹೇಳು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಆವಾಗಲೇ ಮನೆಗೆ ಬಂದಾಗ 6 ಕಾಲಾಗಿತ್ತು. ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಕರೆಂಟ್ ಬೇರೆ ಇರಲಿಲ್ಲ. ಸೊ ಸುಮ್ಮನೆ ಒನ್ ಟೈಮ್ಗೆ ಅಂದ್ಬಿಟ್ಟು ಟೊಮೊಟೊ ಗೊಜ್ಜು ಮಾಡಿ ಅನ್ನ ಮಾಡಿ ಮುದ್ದೆ ಮಾಡಿದ್ದೆ. ಇವಾಗ 10 ಗಂಟೆ ಆಗಿದೆ ಟೈಮು. ಇನ್ನೂ ಮಲಗಿಲ್ಲ ಇವನು. ಊಟ ಮಾಡಿ ಇನ್ನೂ ಅವತಾರ ಆಡ್ತಿದ್ದಾನೆ ಇಲ್ಲಿ. ಈಗ ಇವನನ್ನು ಮಲಗಿಸ್ಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ನಿಮ್ಗೆ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಮಾಡು. ನಿಮಗೆ ಆವಾಗಲೇ ಒಂದು ಅಪ್ಡೇಟ್ ಹೇಳೋದನ್ನು ಮರ್ತೋಗ್ಬಿಟ್ಟಿದೆ. ಸೊ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನು ಅಂತಂದರೆ ನಾನು ನಾಳೆಯಿಂದ ಒಂದು ಶಾರ್ಟ್ ವಿಡಿಯೋ ಹಾಕ್ತಾಯಿದ್ದೀನಿ. ಏನು ಅಂತಂದರೆ ಅಡ್ವಾನ್ಸ್ ಎಗ್ ರೇಟ್ದು ಮೊದಲೇ ನಾನು ಹಾಕ್ತೀನಿ. ಇವಾಗ ಇವತ್ತೊಂದು ರೇಟ್ ಇರುತ್ತೆ ಅಂದರೆ ನಾಳೆ ಇನ್ನೊಂದು ರೇಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ನಾನು ನಾಳೆದು ರೇಟ್ನ ಇವತ್ತೇ ಹಾಕ್ತೀನಿ ನಿಮಗೆ. ಆವಾಗ ನಿಮಗೆ ಗೊತ್ತಾಗುತ್ತೆ ನಾಳೆ ಯಾವ ರೇಟ್ ಆಗಿರುತ್ತೆ ಮೊಟ್ಟೆ ಅನ್ನೋದು. ಸೊ ಅದಕ್ಕೋಸ್ಕರ ನಾನು ನಿಮಗೆ ಈ ಅಪ್ಡೇಟ್ನ ಕೊಡಬೇಕಿತ್ತು, ಮರ್ತೋಗ್ಬಿಟ್ಟಿದ್ದೆ. ಸೊ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ.